2026 ಮತ್ತು 27ನೇ ವರ್ಷಗಳಲ್ಲಿ ನಮ್ಮ ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಜನಗಣತಿ ಮತ್ತು ಮನೆಗಣತಿ ನಡೀತಾ ಬರ್ತಾ ಇದೆ. ಕೇರಳದಲ್ಲಿ 2 ಹಂತಗಳಲ್ಲಾಗಿ ಇದು ನಡೀತದೆ. 2026 ಜುಲೈ 1ರಿಂದ 30ರವರೆಗೆ ಮೊದಲನೇ ಹಂತ. ಈ ಮೊದಲನೇ ಹಂತದಲ್ಲಿ ಮನೆಯ ಗಣತಿಯನ್ನು ಮಾಡಲಾಗ್ತದೆ. ಅದೇ ರೀತಿಯಲ್ಲಿ 2027 ಫೆಬ್ರವರಿ 1ರಿಂದ ಫೆಬ್ರವರಿ 28ರವರೆಗೆ ಜನಗಣತಿಯನ್ನು ನಡೆಸಲಾಗ್ತದೆ. ಇದಕ್ಕೆ ಸಂಬಂಧಿಸಿದ ಹಾಗೆ 2026 ಜೂನ್ 16ರಿಂದ 30ರವರೆಗೆ ನಮ್ಮ ಸ್ವಂತ ಮಾಹಿತಿಯನ್ನು ಕೊಡಲಿಕ್ಕೆ ಬೇಕಾಗಿ ನಮ್ಮ ಸರ್ಕಾರ ವ್ಯವಸ್ಥೆಯನ್ನು ಮಾಡಿದೆ. ನಮ್ಮ ಮನೆಗೆ ಬರುವಂತಹ ಜನಗಣತಿದಾರರು, ಅದು ನಿಮ್ಮ ಹತ್ತಿರದ ಶಾಲೆಯ ಅಧ್ಯಾಪಕರಾಗಿರ್ಬೋದು ಅಥವಾ ಇನ್ನು ಯಾವುದೇ ಕಚೇರಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಅವರು ನಿಮ್ಮ ಮನೆಗೆ ಬರುವಂತಹ ಸಂದರ್ಭದಲ್ಲಿ ನೀವು ಇಲ್ಲದೇ ಇರುವಂತಹ ಕೆಲವು ಸಂದರ್ಭಗಳಿರ್ಬೋದು ಅಥವಾ ನೀವು ಮನೆಯಲ್ಲಿ ಲಭ್ಯ ಇಲ್ಲದೇ ಇರುವಂತಹ ಕೆಲವು ಸಂದರ್ಭಗಳು ಇರ್ಬೋದು. ಆ ಸಂದರ್ಭದಲ್ಲಿ ನಮಗೆ ಏನು ಮಾಡಬಹುದು ಅಂತ ಹೇಳಿದ್ರೆ, ನಮ್ಮ ಮಾಹಿತಿಯನ್ನು ಮುಂಚೆಯೇ ಸರ್ಕಾರ ನೀಡಿದಂತಹ ಒಂದು ವೆಬ್ಸೈಟಿನ ಮೂಲಕ ನಿಮಗೆ ದಾಖಲಿಸಲಿಕ್ಕೆ ಸಾಧ್ಯ ಇದೆ. ಆ ವ್ಯವಸ್ಥೆ ಜೂನ್ 16ರಿಂದ ಜೂನ್ 30ರವರೆಗೆ ಮಾತ್ರ ಲಭ್ಯ ಇರ್ತದೆ. ಮುಂದೆ ನಮ್ಮ ಸ್ವಂತ ಮಾಹಿತಿಯನ್ನು ಅಥವಾ ಸ್ವಯಂ ಗಣತಿಯನ್ನು ನಾವು ಹೇಗೆ ಮಾಡಬಹುದು ಅಂತ ಹೇಳಿ ನೋಡುವ. ನಮ್ಮ ಸ್ವಂತ ಮಾಹಿತಿಯನ್ನು ದಾಖಲಿಸಲಿಕ್ಕೆ ಅಥವಾ ಸ್ವಯಂ ಗಣತಿ ಮಾಡಲಿಕ್ಕೆ ಬೇಕಾಗಿ ಮೊದಲು ನಾವು ಕ್ರೋಮಲ್ಲಿ ಹೋಗುವ ಅಥವಾ ಗೂಗಲ್ ಓಪನ್ ಮಾಡಿದ್ರು ಕೂಡ ಆಗ್ಬೋದು. ಹೋಗಿ ಗೂಗಲಲ್ಲಿ SE.CENSUS census.gov.in ಹೇಳಿ ಪ್ರಥಮವಾಗಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕಾಗಿ ಬರ್ತದೆ. ಇಲ್ಲಿ ನಾನು ಕೇರಳ ಅಂತ ಹೇಳಿ ಕೊಡ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಈ ಟೆಕ್ಸ್ಟನ್ನು ಅದರ ಈಚೆಗೆ ಎಂಟರ್ ಕ್ಯಾಪ್ಚಾ ಅಂತಿರುವಲ್ಲಿ ಕೊಡಬೇಕಾಗ್ತದೆ. ಇದು ನಿಮಗೆ ಎಂಟರ್ ಮಾಡಲಿಕ್ಕೆ ಕೆಲವೊಮ್ಮೆ ಕನ್ಫ್ಯೂಸ್ ಇರ್ಬೋದು. ಇದು O ಅಥವಾ 0 ಅಂತ ಇರ್ಬೋದು. ಆ ಸಂದರ್ಭದಲ್ಲಿ ಅದರ ಈಚೆ ಬದಿಗಿರುವಂತಹ ಈ ರಿಲೋಡ್ ಅನ್ನುತ್ತಿದ್ರೆ ಅಲ್ಲಿ ಅದು ಚೇಂಜ್ ಆಗ್ತದೆ. ಅದಾದ ಮೇಲೆ ನಿಮ್ಮ ಮನೆಯ ಯಾವುದಾದ್ರೂ ಹಿರಿಯರೊಬ್ಬರ ಹೆಸರು ಕೊಡಬೇಕಾಗಿ ಬರ್ತದೆ. ಆ ಹೆಸರು ನೀವು ಸರಿಯಾಗಿ ಸ್ಪೆಲ್ಲಿಂಗ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಕೊಡಬೇಕಾಗ್ತದೆ. ಉದಾಹರಣೆಗೆ ನಾನು ರಾಜೇಶ್ ಅಂತ ಹೇಳಿ ಕೊಡ್ತೇನೆ. ಅವರ ಇನಿಷಿಯಲ್ ವೀಕಿದೆ B ಅಂತ ಹೇಳಿಕೊಡ್ತೇನೆ. ಇನ್ನು ಒಬ್ಬರ ಮನೆಯ ಯಾವುದಾದ್ರೂ ಒಬ್ಬರ ಫೋನ್ ನಂಬರ್ ಕೊಡಬೇಕಾಗ್ತದೆ. ಅದು ತಂದೆಯದ್ದಾಗ್ಬೋದು, ಯಾರ್ದಾದ್ರು ಹಿರಿಯ ಮಹಿಳೆಯದ್ದು ಆಗ್ಬೋದು ಅಥವಾ ಪುರುಷನ ಫೋನ್ ನಂಬರ್ ಕೂಡ ನಿಮಗೆ ಕೊಡ್ಬೋದು. ನಾನು ಅದರ ಫೋನ್ ನಂಬರನ್ನು ಕೊಡ್ತೇನೆ. ನಿಮಗೆ ಇಮೇಲ್ ಬೇಕಿದ್ರೆ ಎಂಟರ್ ಮಾಡ್ಬೋದು ಅಥವಾ ಅದು ಅಲ್ಲಿ ಎಂಟರ್ ಮಾಡದಿದ್ದು ಕೂಡ ತೊಂದರೆ ಇಲ್ಲ. ಹಾಗೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತೇಳಿ ಕೊಡ್ತೇನೆ. ಸೊ ನನ್ನ ಮೊಬೈಲ್ ಒಂದು OTP ಬರ್ತದೆ 362145. ನೆಕ್ಸ್ಟ್ ವೆರಿಫೈ OTP ಅಂತ ಹೇಳಿ ಕೊಡ್ತೇನೆ. ಇಲ್ಲಿ ನಾನೊಂದು ಭಾಷೆಯನ್ನು ಆಯ್ಕೆ ಮಾಡಬೇಕಾಗಿ ಬರ್ತದೆ. ಅದನ್ನು ಮತ್ತೆ ಬದಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನಿಲ್ಲಿ ಕನ್ನಡ ಅಂತ ಹೇಳಿ ಕೊಡ್ತೇನೆ. ವೆರಿಫೈ OTP ಕೊಡ್ತೇನೆ. ಈ ರೀತಿಯಾದಾಗ ಮುಂದೆ ನನ್ನ ಸ್ಥಳವನ್ನು ಆಯ್ಕೆ ಮಾಡಬೇಕಾಗಿ ಬರ್ತದೆ. ಅಲ್ಲಿ ಮೊದಲು ನಮ್ಮ ಕೇರಳ ಅಂತ ಹೇಳಿ ಪ್ರದೇಶ ಇರ್ತದೆ. ಜಿಲ್ಲೆ ಆಯ್ಕೆ ಮಾಡಬೇಕಾಗಿ ಬರ್ತದೆ. ಅಲ್ಲಿ ಕಾಸರಗೋಡು ಅಂತ ಹೇಳಿಕೊಳ್ತೇನೆ. ನನ್ನ ಪಿನ್ ಅನ್ನು ಕೊಡ್ತೇನೆ 671551. ಇದು ಕೊಟ್ಟ ಮೇಲೆ ನನ್ನ ಸ್ಥಳಕ್ಕೆ ಸಂಬಂಧಿಸಿದ ಹತ್ತಿರ, ಉದಾಹರಣೆಗೆ ನಾನು ಉಬ್ರಂಗಳ ಅಂತ ಹೇಳಿ ಕೊಡ್ತೇನೆ. ಸೊ ಈಗ ನನ್ನ ಪ್ರದೇಶಕ್ಕೆ ಸಂಬಂಧಿಸಿದ ಹತ್ತಿರ ಸ್ಥಳಗಳೆಲ್ಲ ಬರ್ತದೆ. ಹಾಗೆ ಅದು ಆಯ್ಕೆ ಮಾಡಿದಾಗ ಆ ಸ್ಥಳಕ್ಕೆ ಇಲ್ಲಿ ಆ ಸ್ಥಳವನ್ನು ನೀವು ಕರೆಕ್ಟಾಗಿ ಕಾಣ್ಬೋದು. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕೈಯ 2 ಬೆರಳುಗಳನ್ನು ಉಪಯೋಗಿಸಿ ಅದನ್ನು ಏನು ಮಾಡಬೇಕು, ಆಚೀಚೆ ತಗೊಂಡು ಹೋಗ್ಬೇಕು. ಇನ್ನೊಂದು ಕೆಂಪಾಗಿ ಒಂದು ಚಿತ್ರವನ್ನು ನೀವು ಕಾಣ್ಬೋದು. ಅದನ್ನು ನಿಮ್ಮ ಮನೆಯ ಮೇಲೆ ಒಂದು ಕರೆಕ್ಟಾಗಿ ಇಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಕರೆಕ್ಟ್ ಸ್ಥಳ ಸಿಗೋದಿಲ್ಲ. ಅಷ್ಟವು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಗೂಗಲ್ ಮ್ಯಾಪ್ ಓಪನ್ ಮಾಡಿ. ಗೂಗಲ್ ಮ್ಯಾಪ್ ಓಪನ್ ಮಾಡಿ ನಿಮ್ಮ ಲೊಕೇಶನ್ ಅಂತೇಳಿ ಒಂದು ಲೊಕೇಶನ್ ಇರ್ತದೆ. ಇಲ್ಲಿ ಲೊಕೇಶನ್, ಆ ಲೊಕೇಶನನ್ನು ಆನ್ ಮಾಡಬೇಕಾಗ್ತದೆ. ಆನ್ ಮಾಡಿ ಇಲ್ಲಿಗೆ ಕೊಟ್ಟರೆ ಒಂದು ಸ್ಥಳವನ್ನು ತೋರಿಸ್ತದೆ. ಇದು ನಿಮ್ಮ ಮನೆ ಇರುವಂಥ ಸ್ಥಳ. ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದೇ ಗೂಗಲ್ ಮ್ಯಾಪಲ್ಲಿ
ಇಲ್ಲಿ ಮೇಲೆ ಈ ಚಿತ್ರದಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸ್ಯಾಟಲೈಟ್ ಅಂತೇಳಿ ಒಂದಿರ್ತದೆ. ಆ ಸ್ಯಾಟಲೈಟ್ಗೆ ಕ್ಲಿಕ್ ಮಾಡಿದಾಗ ನಿಮ್ಮ ಮನೆಯ ಆ ಕರೆಕ್ಟ್ ಸ್ಥಳ ಎಲ್ಲಿ ಅಂತೇಳಿ ಸಿಗ್ತದೆ. ಇದನ್ನೇ ನೀವೇನು ಮಾಡಬೇಕು ಅಂತ ಹೇಳಿದರೆ ನೇರವಾಗಿ ಅಲ್ಲಿ ಹೋಗಿ ನಿಮ್ಮ ಆ ಸ್ಥಳವನ್ನು ಗುರುತಿಸಬೇಕಾಗ್ತದೆ. ಹೀಗೆ ನೋಡಿಕೊಂಡು ಬಂದರೆ ಆ ದಾರಿಯು ಅದೇ ರೀತಿಯಲ್ಲಿ ನಿಮ್ಮ ಮನೆಯ ಹತ್ತಿರದ ಯಾವುದಾದ್ರೂ ಸ್ಥಳ ಇದ್ದರೆ ಅದನ್ನು ನೋಡಬೇಕು. ಈಗ ಕೆಲವೊಂದು ಮನೆಗಳು ಏನಾಗಿರ್ಬೋದು, ರಬ್ಬರ್ ತೋಟ ಅಥವಾ ತೆಂಗಿನ ತೋಟದಿಂದ ಸುತ್ತುವರೆದಿರ್ಬೋದು. ಆ ಸಂದರ್ಭದಲ್ಲಿ ನಮಗೆ ಮನೆಯನ್ನು ಹುಡುಕಲಿಕ್ಕೆ ಕಷ್ಟ ಆಗ್ತದೆ. ಅಷ್ಟಾಗೂ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇದೇ ಗೂಗಲ್ ಮ್ಯಾಪಿಗೆ ಹೋಗಿ ನಮ್ಮ ಮನೆಯ ಹತ್ತಿರ ಇರುವಂಥ ಯಾವುದಾದ್ರೊಂದು ಸ್ಥಳವನ್ನು ಗುರುತಿಸಿ, ಉದಾಹರಣೆಗೆ ಹೇಳೋದಾದರೆ ಇಲ್ಲೊಂದು ಕಟ್ಟಡ ಕಾಣ್ತದೆ, ಅದರ ಹಿಂದಿರುವಂಥದ್ದೇ ನನ್ನ ಮನೆ. ಆದ ಕಾರಣ ನಾನೇನು ಮಾಡ್ತೇನೆ, ಆ ಕಟ್ಟಡವನ್ನು ಮೊದಲು ಪತ್ತೆ ಹಚ್ತೇನೆ. ಆ ಕಟ್ಟಡ ಸಾಮಾನ್ಯವಾಗಿ ಇಲ್ಲೇ ಬರ್ತದೆ. ಆದ ಕಾರಣ ಗೂಗಲ್ ಮ್ಯಾಪ್ ನೋಡಿ ಸಾಮಾನ್ಯ ನನ್ನ ಒಂದು ಮನೆ ಎಲ್ಲಿ ಬರ್ತದೆ ಅಂಥೇಳಿ ನಾನು ನನ್ನ ಮನೆಯನ್ನು ಗುರುತಿಸ್ತೇನೆ. ಸಾಮಾನ್ಯವಾಗಿ ನನ್ನ ಮನೆ ಈ ಭಾಗದಲ್ಲಿ ಬರ್ತದೆ. ಅದಾದ ಮೇಲೆ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಸ್ಥಳವನ್ನು ದೃಢೀಕರಿಸಿ ಅಂತೇಳಿ ಕೊಡ್ತೇನೆ. ಕೆಳಗಿರುವಂಥದ್ದು ನೆನಪಿಟ್ಟುಕೊಳ್ಬೇಕಾದ್ದು ಇದೆಲ್ಲವನ್ನು ಕೂಡ ನೀವು ನಿಮ್ಮ 2 ಬೆರಳಿಂದ ಆಚೆಚೆ ಮೂವ್ ಮಾಡಬೇಕಷ್ಟೇ, ಆಚೆಚೆ ಚಲಾಯಿಸಬೇಕಷ್ಟೇ, ಇಲ್ಲದಿದ್ದರೆ ಅದು ಕರೆಕ್ಟಾಗಿ ವರ್ಕ್ ಆಗೋದು. ಅದಾದ ಮೇಲೆ ಕೆಳಗಿರುವಂತಹ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಹೇಳುವಂಥ ಆಪ್ಷನ್ ನಾನು ಕೊಡ್ತೇನೆ. ಮತ್ತು ಈ ಪ್ರದೇಶ ಇದು ನನ್ನ ವಾಸಸ್ಥಳ ಹೌದು ಎಂದು ದೃಢೀಕರಿಸ್ತೇನೆ. ದೃಢೀಕರಿಸಿದ ಬಳಿಕ ನಮ್ಮ ಮನೆಗೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳಲ್ಲಿ ಬರ್ತದೆ. ಮೊದಲನೇ ಪ್ರಶ್ನೆ ಅಂತ ಹೇಳುವಂಥದ್ದು, ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ನನ್ನ ಮನೆಯಲ್ಲಿ ಹೆಚ್ಚಾಗಿ ಬಳಸಿದ್ದು ನೆಲಕ್ಕೆ ಸಿಮೆಂಟ್. ಆದ ಕಾರಣ ನಾನು ಸಿಮೆಂಟ್ ಅಂತೇಳಿ ಆಯ್ಕೆ ಮಾಡ್ತೇನೆ. ಎರಡನೇ ಪ್ರಶ್ನೆ ಅಂತ ಹೇಳುವಂಥದ್ದು, ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ, ನಮ್ಮ ಗೋಡೆಗೆ ಪ್ರಧಾನವಾಗಿ ಉಪಯೋಗಿಸಿದ್ದು ಯಾವುದು? ಅದು ಮರ ಆಗಿರ್ಬೋದು, ಮರದಿಂದ ಮಾಡಿದ ಕೆಲವೊಂದು ಮನೆ ಆಗಿರ್ಬೋದು, ಅಥವಾ ಸುಟ್ಟಿಗೆ ಆಗಿರ್ಬೋದು, ಅಥವಾ ಕಾಂಕ್ರೀಟ್ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಅದನ್ನು ಕರೆಕ್ಟಾಗಿ ನಾನು ಆಯ್ಕೆ ಮಾಡ್ತೇನೆ. ಉಳಿಸಿ ಮತ್ತು ಮುಂದೆ ಸಾಗಿ ಮಾಡ್ತೇನೆ, ಹೌದು ಅಂತ ಹೇಳಿಕೊಡ್ತೇನೆ. ಇನ್ನು ಮನೆಯಲ್ಲಿ ರೇಡಿಯೋ ಇದೆಯಾ? ಇದ್ದರೆ ಸಾಂಪ್ರದಾಯಿಕ ರೇಡಿಯೋ ಸೆಟ್ ಇದೆ. ಆ ರೇಡಿಯೋನು ಯಾವ ರೀತಿ ನೀವು ಕೇಳ್ತೀರಿ ಅಂತ ಹೇಳಿ ಹೇಳುವಂಥದ್ದು ಸಾಂಪ್ರದಾಯಿಕವಾಗಿ ಹಳೆಯ ಟೈಪಿನ ರೇಡಿಯೋ ಇದ್ದರೆ ಸಾಂಪ್ರದಾಯಿಕ ರೇಡಿಯೋ ಅಂತ ಹೇಳಿಕೊಡ್ಬೋದು. ಅಥವಾ ಮೊಬೈಲ್ ಮತ್ತು ಸ್ಮಾರ್ಟ್ ಫೋನಲ್ಲಿ ನೀವು ರೇಡಿಯೋ ಕೇಳ್ತಾ ಇದ್ದರೆ ಅದನ್ನು ಕೊಡ್ಬೋದು. ಅಥವಾ ರೇಡಿಯೋ ಕೇಳೋದೇ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಲ್ಲ ಅಂತ ಹೇಳುವಂಥ ಆಯ್ಕೆಯನ್ನು ಕೊಡ್ಬೋದು. ಇನ್ನು ಟೆಲಿವಿಷನ್ ಹೇಗೆ? DTH ಇದೆಯಾ? ಇದ್ದರೆ ಅದು, ಅಥವಾ ಕೇಬಲ್ ಇದ್ದರೆ ಕೇಬಲ್ ಸಂಪರ್ಕ ಅಂತ ಹೇಳಿಕೊಡ್ಬೋದು. ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳಿಕೊಡ್ಬೋದು. ಇನ್ನು ಕೊನೆಯದಾಗಿ ಬರುವಂಥದ್ದು, ಅಡುಗೆ ಮಾಡಲು ನಾವು ಬಳಸುವಂತಹ ಪ್ರಮುಖ ಇಂಧನ. ಪ್ರಮುಖವಾಗಿ ಕೆಲವೊಂದು ಮನೆಯಲ್ಲಿ LPG ಇರ್ಬೋದು, ಸೌದೆ ಇರ್ಬೋದು, ಆದರೆ ನಾವು ಹೆಚ್ಚಾಗಿ ಯಾವುದನ್ನು ಬಳಸ್ತೇವೆ ಇಲ್ಲಿ ಅದನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ನಮ್ಮ ಟೆಲಿವಿಷನ್ ಹೇಗೆ? DTH ಇದೆಯಾ? ಇದ್ದರೆ ಅದು, ಅಥವಾ ಕೇಬಲ್ ಇದ್ದರೆ ಕೇಬಲ್ ಸಂಪರ್ಕ ಅಂತ ಹೇಳಿಕೊಡ್ಬೋದು. ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳಿಕೊಡ್ಬೋದು. ಕೆಲವರ ಮನೆಯಲ್ಲಿ 50 ಫ್ರೀ ಚಾನಲ್ಗಳು DD ಸಿಗ್ತದೆ, ಅದಿದ್ದರೆ ದೂರದರ್ಶನ ಉಚಿತ ಡಿಶ್ ಅಂತ ಹೇಳಿಕೊಡ್ಬೋದು. ಯಾವುದು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ಕೊಡ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ DTH ಸನ್ ಡೈರೆಕ್ಟ್ ಆಗಿರ್ಬೋದು, ಡಿಶ್ ವಿಡಿಯೋಕಾನ್ ಆಗಿರ್ಬೋದು, ಅದೆಲ್ಲ ಇದ್ದರೆ ಈ ಥರ DTH ಅಥವಾ ಡಿಶ್ ಅಂತ ಹೇಳಿ ಕೊಡ್ಬೋದು. ಇನ್ನು ನಾವು ಇಂಟರ್ನೆಟ್ ಸಂಪರ್ಕವನ್ನು ಹೇಗೆ ಉಪಯೋಗಿಸ್ತೇವೆ? ಕೆಲವು ಮನೆಯಲ್ಲಿ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ನ ಮೂಲಕ ಇಂಟರ್ನೆಟ್ ಸೇವೆ ನಾವು ಬಳಸ್ತಾ ಇರ್ಬೋದು. ಇನ್ನು ಕೆಲವು ಕಡೆ ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ ಅದಿದ್ದರೆ ಹೆಚ್ಚಾಗಿ ಬಳಸುವಂಥದ್ದು ಯಾವುದು? ಕೆಲವೊಂದು ಮನೆಯಲ್ಲಿ ಮೊಬೈಲು ಇರ್ಬೋದು, ಲ್ಯಾಪ್ಟಾಪ್, ಕಂಪ್ಯೂಟರ್ ಇರ್ಬೋದು. ನಾವು ಹೆಚ್ಚಾಗಿ ಇಂಟರ್ನೆಟ್ಟನ್ನು ಯಾವುದರಲ್ಲಿ ಬಳಸ್ತೇವೆ ಅದರಲ್ಲಿ ನಾವು ಆಯ್ಕೆ ಮಾಡಬೇಕಾಗ್ತದೆ. ನನ್ನ ಮನೆಯಲ್ಲಿ ನಾನು ಹೆಚ್ಚಾಗಿ ಮೊಬೈಲ್ ಅಥವಾ ಸ್ಮಾರ್ಟ್ಫೋನನ್ನು ಬಳಸ್ತೇನೆ. ನೀವು ಇಂಟರ್ನೆಟ್ ಬಳಸದೇ ಇರುವಂಥ ಮನೆ ಆದರೆ ಇಲ್ಲ ಅಂತ ಹೇಳಿ ಕೊಡ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನಿಮ್ಮ ಮನೆಯಲ್ಲಿ ಉಂಟಾ? ಇದ್ದರೆ ಹೌದು, ಇಲ್ಲದಿದ್ದರೆ ಇಲ್ಲ ಅಂತೇಳಿ ನೀವು ಆಯ್ಕೆ ಮಾಡಬೇಕಾಗ್ತದೆ. ಕೊನೆಗೆ ಬರುವಂಥದ್ದು, ನಮ್ಮ ಮನೆಯಲ್ಲಿ ಟೆಲಿಫೋನ್, ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ಫೋನ್ ಉಂಟಾ? ಒಂದು ವೇಳೆ ಹಳೆಯ ಲ್ಯಾಂಡ್ ಫೋನ್ ಮಾತ್ರ ಇದ್ದರೆ ಸ್ಥಿರ ದೂರವಾಣಿ ಮಾತ್ರ ಅಂತೇಳಿ ಕೊಡಬೇಕಾಗ್ತದೆ. ಅಥವಾ ಮೊಬೈಲ್ ಮಾತ್ರ ಇದ್ದರೆ ಸ್ಮಾರ್ಟ್ಫೋನ್. ಇನ್ನು ಕೆಲವು ಮನೆಯಲ್ಲಿ ಎರಡೆರಡು ಇರ್ತದೆ. ಹೊಸ ಟಚ್ ಸ್ಕ್ರೀನ್ ಮೊಬೈಲ್ ಇರ್ತದೆ, ಹಳೆ ಕೀಪ್ಯಾಡ್ ಫೋನ್ ಕೂಡ ಇರ್ತದೆ. ಎರಡೂ ಇದ್ದಲ್ಲಿ ಎರಡೂ ಇದೆ, ಅಥವಾ ಈ ಆಪ್ಷನನ್ನು ಎರಡೂ ಇದ್ದಲ್ಲಿ ಇಂದಿರುವಂಥ ಆಪ್ಷನನ್ನು ಕೊಡಬೇಕಾಗ್ತದೆ. ಸ್ಮಾರ್ಟ್ಫೋನ್ ಇರುವಂಥ ಮನೆ ಮಾತ್ರ ಆದರೆ ಸ್ಮಾರ್ಟ್ಫೋನ್,
ಇತರೆ ಸಾಮಾನ್ಯ ಫೋನ್ ಇದ್ದರೆ, ಕೀಪ್ಯಾಡ್ ಫೋನ್ ಇದ್ದರೆ ಇತರೆ ಸಾಮಾನ್ಯ ಮೊಬೈಲ್, ನೀವು ಎರಡೂ ಇದ್ದಲ್ಲಿ ಇರುವಂಥ ಆಪ್ಷನ್ ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇನ್ನು ಸ್ಕೂಟರ್ ಉಂಟಾ ಅಥವಾ ಮೊಪೆಡ್, ಬೈಕ್ ಯಾವುದಾದ್ರೂ ಇದ್ದರೆ ಇದು ಇಲ್ಲಿ ಕೊಡಬೇಕಾಗ್ತದೆ. ಬೈಸಿಕಲ್, ಸೈಕಲ್ ಮಾತ್ರ ಇದ್ರೆ ಒಂದನೇ ಆಪ್ಷನ್, ಸ್ಕೂಟರ್ ಅದೇ ರೀತಿಯಲ್ಲಿ ಮೋಟರ್ ಸೈಕಲ್ ಇದೆಲ್ಲ ಇದ್ದರೆ ಎರಡನೇ ಆಪ್ಷನ್ ಕೊಡಬೇಕಾಗ್ತದೆ. ಇನ್ನು ಮೇಲಿನ ಎರಡು, ಸೈಕಲು ಉಂಟು ಬೈಕು ಉಂಟು ಅಂತ ಹೇಳಿ ಆದರೆ ಮೇಲಿನ ಎರಡೂ ಇದ್ದಲ್ಲಿ, ಸೈಕಲ್ ಸ್ಕೂಟಿ ಎಲ್ಲ ಇದ್ದರೆ ನಾವು ಎರಡನೇ ಆಪ್ಷನ್ ಆಯ್ಕೆ ಮಾಡಬೇಕಾಗ್ತದೆ. ಇನ್ನು ಯಾವುದೇ ಇಲ್ಲದಿದ್ದಲ್ಲಿ ಕೊನೆಯ ಯಾವುದೇ ಇಲ್ಲ ಅಂತ ಹೇಳುವಂಥ ಆಪ್ಷನ್ ಕೊಡಬೇಕಾಗ್ತದೆ. ಇನ್ನು ಕೊನೆಗೆ ಕಾರು, ಜೀಪ್ ಅಥವಾ ವ್ಯಾನ್ ಉಂಟಾ, ಅದಿದ್ದರೆ ಹೌದು ಇದೆ ಅಂತ ಹೇಳಿ ಕೊಡಬೇಕಾಗ್ತದೆ. ಕೆಲವೊಂದು ಮನೆಯಲ್ಲಿ ಇನ್ನೂ ಒಬ್ಬರ ಗಾಡಿ ನೀವು ಸ್ವಂತವಾಗಿ ಬಳಸ್ತಾ ಇರ್ಬೋದು, ಆ ರೀತಿ ಬಳಸ್ತಾ ಇದ್ರು ಕೂಡ ನೀವೇನು ಮಾಡಬೇಕಾಗ್ತದೆ, ಹೌದು ಅಂತ ಹೇಳುವಂಥ ಆಯ್ಕೆಯನ್ನು ಕೊಡಬೇಕಾಗ್ತದೆ. ಇನ್ನು ಬಳಸುವಂಥ ಆಹಾರಕ್ಕೆ ಬೇಕಾಗಿ ಹೆಚ್ಚಾಗಿ ಬಳಸುವಂತಹ ಧಾನ್ಯ ಯಾವುದು, ಅಕ್ಕಿ ಬಳಸ್ತಾ ಇದ್ದರೆ ಅಕ್ಕಿ, ಅಥವಾ ಗೋಧಿ ಬಳಸ್ತಾ ಇದ್ದರೆ ಗೋಧಿ, ನೀವು ಜೋಳ ಬಳಸುವಂಥ ಅಂದರೆ ಅದು, ಆ ರೀತಿ ನೀವು ಯಾವುದನ್ನು ಹೆಚ್ಚಾಗಿ ಬಳಸ್ತೀರೋ ಅದನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ. ನೆಕ್ಸ್ಟ್ ನೀವು ಕೊಟ್ಟಂತಹ ನಿಮ್ಮ ಮೊಬೈಲ್ ಸಂಖ್ಯೆ ಅಲ್ಲಿ ಬರ್ತದೆ. ಇನ್ನು ಕೊನೆಗೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತೇಳಿ ಕೊಡಬೇಕಾಗ್ತದೆ. ನಾನು ಈ ಸಂದರ್ಭದಲ್ಲಿ ಇದನ್ನು ಕೊಡುವುದಿಲ್ಲ, ಯಾಕೆಂದರೆ ನಾನು ಈಗಾಗಲೇ ನನ್ನ ಮನೆಯ ಒಂದು ಫೋನ್ ನಂಬರ್ ಕೊಟ್ಟು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆದ ಕಾರಣ ನಾನಿಲ್ಲಿ ಕೊಡುವುದಿಲ್ಲ. ನೀವು ಕೊನೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಹೇಳುವಂಥ ಆಯ್ಕೆಯನ್ನು ನೀವು ಕೊಡಬೇಕಾಗಿ ಬರ್ತದೆ. ಈ ರೀತಿ ನಾವು ನಮ್ಮ ಮನೆಯ ಮಾಹಿತಿಯನ್ನು ನಾವು ಸ್ವಂತವಾಗಿ ಕೊಡಬಹುದು. ಇದು ಜೂನ್ 15ರಿಂದ ಜೂನ್ 30ರವರೆಗಿನ ಇಷ್ಟು ದಿನಗಳಲ್ಲಿ ನೀವು ಕೊಡಲಿಕ್ಕೆ ಸಾಧ್ಯ ಉಂಟು. ಇದು ಕೊಟ್ಟ ಮೇಲೆ ಕೊನೆಯದಾಗಿ ನಮಗೆ ಒಂದು ಮೆಸೇಜ್ ಬರ್ತದೆ. ಈ ರೀತಿ ಒಂದು ಮೆಸೇಜ್ ಆಗಿರ್ತದೆ. ಅದರಲ್ಲಿ SEID ಹೇಳುವಂತಹ ಹೆಚ್ಚಿಂದ ಆರಂಭವಾಗುವಂಥ ಒಂದು ನಂಬರ್ ಇರ್ತದೆ. ಆ ನಂಬರನ್ನು ನಿಮ್ಮ ಮನೆಗೆ ಬರುವಂತಹ ಗಣತಿದಾರರಿಗೆ ಅವರಿಗೆ ನೀವು ಕೊಡಬೇಕಾಗಿ ಬರ್ತದೆ.